ಎನ್ನುವುದನ್ನು ಭೂಲೋಕದಲ್ಲಿ ತೋರ್ಪಡಿಸಿದವರಿದ್ದೇವೆ. ಕ್ಷತ್ರಿಯ ವೀರರನ್ನು ನಮ್ಮದ್ದಾಗಿರುವಂತಹ ವಿಕ್ರಮವನ್ನು ಪ್ರಚುರಪಡಿಸಿದವರಿದ್ದೇವೆ. ಬ್ರಹ್ಮನಿಂದ ವರ ಪಡೆದವರಿದ್ದೇವೆ. ಸಾಕಾಗ್ತದೆಷ್ಟು ಮೋಸಗಾರರು ಯಾವತ್ತು ದಾನವರನ್ನ ಕೊಲ್ಲಬೇಕು, ಅಲ್ಲ ಅವರನ್ನ ಮೆಟ್ಟಿ ನಿಲ್ಲಬೇಕು ಎನ್ನುವಂತಹ ಉದ್ದೇಶ ಅವರದ್ದು. ಆದ್ರೆ ನಮ್ಮ ತಂದೆಯಾದಂತಹ ನಿಕುಂಭನನ್ನ ಕೊಂದಂತೆಯೋ ಅಲ್ಲ ಶುಂಭದಾನವನನ್ನ ಕೊಂದಂತೆಯೋ ನಾವಿಬ್ಬರು ಅಲ್ಲವೇ ಅಲ್ಲ. ನಮ್ಮ ಈ ಶೋಣಿತದಲ್ಲಿ ಇರುವ ಅರಸರು ಇಬ್ಬರಾದ್ರೆ ಇರುವ ಸಿಂಹಾಸನ ಒಂದೇ. ನಾವಿಬ್ಬರು ಒಂದೇ ಸಿಂಹಾಸನದಲ್ಲಿದ್ದೇವೆ. ಆದ್ರೆ ಇನ್ನು ಸಮಯ ವ್ಯರ್ಥವ. ಸಿಕ್ಕ ಸಮಯದಲ್ಲಿ ನಾವೇನು ಉದ್ದೇಶದಿಂದ ಕಾಲವನ್ನು ಕಳೆಯುತ್ತಾ ಇರುವವರು ನೀವು. ಆದ್ರೆ ಇಂದು ಹಾಗಲ್ಲ. ನಿಮ್ಮನ್ನು ಮೆಚ್ಚಬೇಕೆನ್ನುವ ಹಾಗೆ ಬಂದವರು ನಾವಿದ್ದೇವೆ. ನೀನಾಗಿ ತಪ್ಪನ್ನು ಒಪ್ಪಿಕೊಂಡು ಈ ಸುರಲೋಕದ ಗದ್ದುಗೆಯನ್ನು ಬಿಟ್ಟುಕೊಟ್ಟೆ ಅಂತಾದ್ರೆ ನೀ ಬದುಕುಳಿತಿ. ಅದಲ್ಲ ವಿರೋಧಿಸುವುದಕ್ಕೆ ಮುಂದಾದ್ರೆ ಹಿಂದೆ ಬಂದವರ ತೆರ ಅಲ್ಲದೆ
ಫಲೆ 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 ಎಂದೆನಗೆ ಅತಿ ಹರೋಷ ಫಲೆ 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 ಎಂದೆನಗೆ ಅತಿ ಹರೋಷ ಅತಿ ಹರೋಷ ಅತಿ ಹರೋಷ ಎರಡರ ಅರ್ಥವೂ ಕೂಡ ಸುಂದರ ಎನ್ನುವುದೇ ಅರ್ಥ. ಸರಿ, ಹೆಸರು ಕೂಡ ನಮ್ಗೆ ಒಂದೇ, ಸುಂದ ಅಂತಲೇ ಹೆಸರು. ಆದ್ರೆ ಕರೆಯುವವರಿಗೆ ರಗಲಾಗಬಾರ್ದು ಅಂತ ಸುಂದ ಉಪಸುಂದ, ಅದು ಸರಿಯಾದದ್ದು. ಅಷ್ಟೇ ಅಲ್ಲ, ನಿಮ್ಮ ದಾನವರಲ್ಲಿ ಸುಂದರರು ಇರುವುದು ಅತಿ ವಿರಳ. ಆ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಸುಂದರ ಬಗ್ಗೆ ಹೊಗಳಲೇಬೇಕು. ಸರಿ, ಅಷ್ಟೇ ಅಲ್ಲ, ಮತ್ತು ನಿಮ್ಮ ನಿರೀಕ್ಷೆ ನಮಗೂ ಇರಲಿಲ್ಲ. ನೀವಿಬ್ಬರು ಈ ರೀತಿಯಾಗಿ ಒಟ್ಟಾಗಿ ಇಲ್ಲಿಯವರೆಗೆ ಬರ್ತಿರೋ ನಿರೀಕ್ಷೆಯೂ ಕೂಡ ನಮಗಿತ್ತು. ಇಷ್ಟೊತ್ತಿಗೆ ನಾವಲ್ಲದೆ ಮತ್ತಾರು ಬರುವುದು ಪ್ರಚಾರದಲ್ಲಿ ನಮ್ಗೆ ಹೇಗೆ ಇವರಿಬ್ಬರು ಸ್ವಲ್ಪ ಬೇರೆ ಆಗಿದ್ದಾರೆ ಎನ್ನುವುದು ಪ್ರಚಾರ. ನಮಗೆ ಇಲ್ಲಿ ಬಂದ ಮೇಲೆ ಅರ್ಥ ಆಯ್ತು. ನಮ್ಮವರೇ, ನಿಮ್ಮ ಸರ್ಕಾರ ಯಾವ ನಾವು ಎಲ್ಲಾದ್ರೂ ಒಟ್ಟಾಗೆ ಇರ್ತೇವೆ, ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ಒಮ್ಮೆ ನಮಗೂ ಕೂಡ ಸಂತೋಷವಾದದ್ದು ಹೌದೇ? ಯಾವುದು? ಯಾಕೆ ಹೇಳು? ಮತ್ತೆ ನೀವು ಹಾಗೆ ಯಾವ್ದಾದ್ರು ಒಂದು ಅರ್ಥ ಇಲ್ಲ. ನೀವಿಬ್ಬರು ಒಟ್ಟಿಗೆ ಇರಬೇಕು, ಆದರೆ ಬಹಳಷ್ಟು ದಿನ ಇರಬೇಕು ಅಂತಾದ್ರೆ ಧರ್ಮ ಕಾರ್ಯದಲ್ಲಿ ನಡಿಬೇಕು. ಹಾಗಂತ ಈ ಸುರಗದ್ದಿಗೆಯನ್ನು ಬಯಸಿ ಬರಬಾರ್ದು. ನಾಳೆಯಿಂದ ಜಾಗಟೆಯಲ್ಲಿ ಹಿಡ್ಕೊಳ್ತೇವೆ, ಗಂಟೆ ಜಾಗಟೆಯಲ್ಲಿ ಹಿಡ್ಕೊಳ್ತೇವೆ. ಹೌದಾ? ಧರ್ಮ ಕಾರ್ಯ
ನಿನ್ನಷ್ಟು ಪೀಠ ಬಿಟ್ಟ ಬಲಾಢ್ಯರು ಮತ್ತೊಬ್ಬರಿಲ್ವೋ ಇಲ್ಲ. ನಿನ್ನ ಬಲ ಏನು, ನಿನ್ನ ದೌರ್ಬಲ್ಯ ಏನು ಎಲ್ಲವೂ ಸ್ಪಷ್ಟೀಕರಣವಾಗಿದೆ. ಸುರಗದ್ದುಗೆ ಮೇಲೆ ದೃಷ್ಟಿ ಇಟ್ಟವರು ನಮ್ಮವರು ಅನೇಕರು. ಅವರನ್ನು ಕೊಂದು ಮುಗಿಸಿರಬಹುದು. ಅವರು ಪಡೆದ ವರವೇ ಹಾಗಿತ್ತು. ಆದರೆ ನಮ್ಮ ವರ ಯಾರಿಂದಲೂ ಬೇರಿಸಲಿಕ್ಕೆ ಅಸಾಧ್ಯವಾದಂತ ವರ. ಒಂದೋಡಿ ನಿನಗೆ ಬಿಟ್ಟು ಮಾಡಬೇಕು. ಮತ್ತೆ ಈ ವ್ಯವಸ್ಥೆ ಬಳಸ್ಕೊಳ್ತೇವೆ. ವರಬಲಾನ್ವಿತರಾಗಿ ಬಂದವರು ಇವರಿದ್ದಾರೆ. ಆದ ಕಾರಣಕ್ಕಾಗಿ ನನಗೆ ಗೆಲುವೆನ್ನುವುದು ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಹೀಗೆ ಕುಳಿತಿದ್ರೆ ಹೌದು ಅಂತಾದ್ರೆ ಗೆಲುವೆನ್ನುವುದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಸ್ವಾಮಿ? ಇಲ್ಲವೇ ಇಲ್ಲ. ಹಾಗಾದ್ರೆ ದೇವರನ್ನು ಭಜಿಸಬೇಕು. ನಮ್ಮ ಹರಿಯನ್ನು ಭಜಿಸ್ತೀನಂತೆ ದೇವ ಮುಕುಂದ ಮುರಾರೇ ಸಿರಿವರ ಮೈದೋನ ಸಿರಿವರ ಮೈದೋನಿ ಸಿರಿವರ ಮೈದೋನಿ ಬಂದೇವರೇ ವ್ಯತೆ ತೋರಿ ಬಂದೇವರೇ ವ್ಯತೆ ತೋರಿ ಸರಸಕೋ ವಿರಸಕೋ ಸರಸಕೋ ವಿರಸಕೋ ಸರಸಕೋ ವಿರಸಕೋ ಕರೆದಿವುದೇ ತಗೆ ಸರಸಕೋ ವಿರಸಕೋ ಕರೆದಿವುದೇ ತಗೆ ಸರಸಕ ವಿರಸಕ ಕರೆದಿವುದೇ ತಗೆ ಸರಸಕ ವಿರಸಕ ಕರೆದಿವುದೇ ತಗೆ ಸ್ಮರಿಸಿದ ಕಾರಣ ಗರುವೈ ಸ್ಮರಿಸಿದ ಕಾರಣ ಅರುವೈ ದೇವೇಶ ಸಿರಿವರ ಮೈದಾರಿ ಭಕ್ತಿಯ ಮರಳಿ ವ್ಯತೆ ತೋರಿ ದೇವೇಶ, ದೇವರ ಪಾದದ್ವಯಗಳಿಗೆ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಅಂತೇಳು. ಅಯ್ಯ ಇದು ನನಗೆ ಅನಿರೀಕ್ಷಿತ ಹೌದು, ಆದ್ರೆ ಯಾವ ಕಾಲಕ್ಕೂ ಅನಪೇಕ್ಷಿತ ಅಲ್ಲ. ನೀನು ನನ್ನನ್ನು ಸ್ತುತಿ ಮಾಡುವುದು ನನಗೆ ಹೊಸತಲ್ಲ, ನೀನು ನನ್ನ ಕಾಣುವುದಕ್ಕೆ ಬರುವುದು ನನಗೆ ಹೊಸತೇನಲ್ಲ. ಹೌದು ದೇವ್ರೆ. ಆದ್ರೆ ನನ್ನನ್ನು ಕಾಣುವಂತಹ ಸಂದರ್ಭದಲ್ಲಿ ಸಂತೋಷಿತನಾಗಿ ನೀನು ಬರುವವ, ಆನಂದದಿಂದ ಬರುವವ. ಆದ್ರೆ ಇವತ್ತು ಹಾಗಲ್ಲ. ನಿನ್ನ ಮುಖವನ್ನು ಕಂಡಾಗ ಯಾವುದೋ ಒಂದು ಭವನ ನಿನ್ನನ್ನ ಬಾರಿಸುತ್ತಾ ಇದೆ ಎಂಬುದು ಸ್ಪಷ್ಟವಾಗಿ ನನಗೆ ಅರ್ಥವಾಗುತ್ತಾ ಉಂಟು. ಹಾಗಾಗಿ ಕೇಳ್ತಾ ಇದ್ದೇನೆ, ಏನಾಯ್ತು ನಿನಗೆ? ಯಾರಿಂದ ತೊಂದರೆ? ಕೇಳು ಶ್ರೀಹರಿ ಕನಕ ಕಶಪ ಓ ಕೇಳು ಶ್ರೀಹರಿ ಕನಕ ಕಶಪ ಮನ ಪ್ರಾಣದನುಜ ನಿಕುಂಭನ ಬಾಲಕರು ಸುಂದೋಪ ಸುಂದರು ಸ್ವರ್ಗಗತಿ ದಾಳಿಗೈದೋ ದೇವೋ ದೇವೇಶ, ನಿಮ್ಮ ಆರಾಧ್ಯಂತ ಸುರ ಗದ್ದೆಯಲ್ಲಿ ಪೀಠವನ್ನು ಏರಿದವನು ನಾನಿದ್ದೇನೆ. ಅಲ್ಲಿ ಇರುವಂತ ಹೊತ್ತಿಗೆ ದಾನವರಾಗಿರುವಂತ ಸುಂದೋಪ ಸುಂದರ ಪ್ರವೇಶ ಎನ್ನುವುದು ಸುರ ಲೋಕಕ್ಕೆ ಆಯಿತು ದೇವರೇ. ಶೋಣಿತದವರಂತೆ ಸ್ವಾಮಿ ನನ್ನನ್ನ ದುರದ ಮೂಲಕ ಸೋಲಿಸಿದವರಿದ್ದಾರೆ. ಪೀಠವನ್ನು ಕಳೆದುಕೊಂಡಿದ್ದೇನೆ. ನೀವೇ ನನಗೆ ಗತಿ. ನಿನ್ನನ್ನೇ ಸ್ಥಾನಭ್ರಷ್ಟನಾಗಿಸಿದ್ರು. ಹೌದು ದೇವರೇ. ಬೇಕಾದಂತ
ದುರಸರಿ ನೆಪ ಮಾತ್ರ ದುರಸರಿ ನೆಪ ಮಾತ್ರ ದುರಸರಿ ನೆಪ ಮಾತ್ರ ಆಪದು ಸರಿ ಕರೆ ವಿಧಿ ಸೂತ್ರ ಆಪದು ಸರಿ ಕರೆ ಸರಿ ಕರೆ ದೇವೇಶನಿಗೇನೋ ಭಯವನ್ನ ಇದ್ದದ್ದಾಯ್ತು. ಅವನನ್ನ ಸ್ಥಾನ ಭ್ರಷ್ಟಗೊಳಿಸಿರುವಂತಹ ನಿಕುಂಬನ ಮಕ್ಕಳಾಗಿರುವಂತಹ ಸುಂದೋಪ ಸುಂದರನ್ನ ವಧಿಸಬೇಕು. ಅವರಲ್ಲಿ ಧುರವನ್ನ ಕೊಡಲೇಬೇಕು. ಆದರೆ ಧುರ ನೆಪ ಮಾತ್ರವಾಗುತ್ತದೆ. ಅವರನ್ನ ವಧಿಸುವ ದಾರಿ ಬೇರೆಯೇ ಉಂಟು. ಆದರೂ ಅವರನ್ನ ಕಾಣಬೇಕಾದದ್ದು ಈ ಕ್ಷಣಕ್ಕೆ ನನಗೆ ಅನಿವಾರ್ಯವೇ ಸರಿ. ಶಾರ್ಕ್ನ ನನಸನ್ನ ಹಿಡಿದು ಹರುಷವಾಂತಿ ಕಂಡು ಬಾರವನೇ ಹರುಷವಾಂತಿ 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 ಕಂಡು ಬಾರವನೇ ಕಂಡು ಬರವನೇ ಕಂಡು ಬರವನೇ ಹರುಷವಾಂತಿ 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 ಕಂಡು ಬರವನೇ ಕಂಡು ಬರವನೇ ಕಂಡು ಬರವನೇ ಹರುಷವಾಂತೆ 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 ಕಂಡು ಬರವನೆ ನಾಯ್ ಹರುಷವಾಂತೆ ಕಂಡು ಬರವನೆ ಹರುಷವಾಂತೆ 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 ಕಂಡು ಬರವನೆ ಕಂಡು ಬರವನೆ ಕಂಡು ಬರವನೆ ಪಾಪದಲ್ಲಿ ಅರಿವಿನಿಲ್ಲ ಕಪಟ ಕೃತಿಯನೇ ಪೋಪುದಲ್ಲಿ ಪೋಪು ಎಲ್ಲಿ ಪೋಪು ಎಲ್ಲಿ ಪೋಪುದಲ್ಲಿ ಅರಿವಿ ಅರಿವಿ ಎಲ್ಲ ಕಪಟ 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 ಕೃತಿಯನೇ ಪಾಪುದಲ್ಲಿ ಪಾಪದಲ್ಲಿ 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 ಅರಿವೆನಿಲ್ಲ ಪಾಪದಲ್ಲಿ ಕಪಟ 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 ಕೃತಿಯನೇ ಕಪಟ ಕೃತಿಯನೇ ಕಪಟ ಕೃತಿಯನೇ ಹರುಷವಾಂತಿ ಕಂಡು ಬರವನೇ ಅರಿವಿನೆಲ್ಲ ಕಪಟ ಕೃತಿಯನೇ ಅರಿವೆನಿಲ್ಲ ಕಪಟ ಕೃತಿಯನೇ ಪಾಪುದಲ್ಲಿ ಪಾಪು ಎಲ್ಲಿ 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 ಅರಿವಿನೆಲ್ಲ ಕಪಟ 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 ಕೃತಿಯನೇ ಅರಿವಿ ಕಪಟ ಕೃತಿಯನೇ ಅರಿವಿ ಕಪಟ ಕೃತಿಯನೇ ತಯ್ಯ ತತ್ತೋ ದೈ ದೈ ತತ್ತಿನ ತೋ ದೈ ದೈ ತಯ್ಯ ತತ್ತೋ
ಜಯನ ಶೇಷ ಜಯನ ಶೇಷ ಜಯನ ಶೇಷ ಜಯನ ಮೋಸಗಾರ ಶೇಷ ಜಯನ ಶೇಷ ಜಯನ ಶೇಷ ಜಯನ ಶೇಷ ಜಯನ ಶೇಷ ಶಯನ ಶೇಷ ಶಯನ ಶೇಷ ಜಯನ ಶೇಷ ಜಯನ ಶೇಷ ಜಯನ ಮೋಸಗಾರ ಮೋಸಗಾರ ಶೇಷ ಶಯನ ಶೇಷ ಜಯನ ಶೇಷ ಜಯನ ಶೇಷ ಜಯನ ಶೇಷ ಜಯನ ಮೋಸಗಾರ ಶಯನ ಮೋಸಗಾರ 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 ಶೇಷ ವಿಷವೇ ನಿನ್ನ ಸಾರ ಶೇಷ ವಿಷವೇ ನಿನ್ನ ಸಾರ ಮೋಸಗಾರ ನಿನ್ನ ಸಾರ ಮೋಸಗಾರ ವೇಷ ಧರಿಸಿ ಬಾಳ ಶೂರ ವೇಷ ಧರಿಸಿ ವೇಷ ಧರಿಸಿ ವೇಷ ಧರಿಸಿ ವೇಷ ಧರಿಸಿ ವೇಷ ಧರಿಸಿ ಬಾಳ ಶೂರ ವೇಷ ಧರಿಸಿ ಬಾಳ ಶೂರ ವೇಷ ಧರಿಸಿ ವೇಷ ಧರಿಸಿ ವೇಷ ಧರಿಸಿ ಬಹಳ ಶೂರ ಬಹಳ ಶೂರ ವೇಷ ಧರಿಸಿ ಬಹಳ ಶೂರ ವೇಷ ಧರಿಸಿ ಬಹಳ ಶೂರ ಈಶಾ ಬೋಧ ಬೆದರಿ ದೂರ ಈಶಾ ಬೋಧ ಬೆದರಿ ಬೆದರಿ ದೂರ ಈಶಾ ಬೋಧ ಬೆದರಿ ದೂರ ಈಶ ಜಗದೀಶ ಈಶ ಈಶ ಬೋಧ ಎದರಿ 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 ದೂರ ದೂರ ಬಲು ದೂರ ಬೆದರಿ ಹೋದ ಬಲು ದೂರ ಈಶ ಬೆದರಿ ಹೋದ ದೂರ ದೂರ ಶಯನ ಮೋಸಗಾರ ಶೇಷ ಶಯನ ಶೇಷ ಶಯನ ಮೋಸಗಾರ ನಿನ್ನ ಸೋಲು ಶೇಷ ವಿಷವೇ 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 ನಿನ್ನ ಸಾರ ವೇಷ ಧರಿಸಿ ಬಹಳ
ಶೂರ ವೇಷ ನಿನ್ನ ವೇಷ ವೇಷ ನಿನ್ನ ಮೇಳ ಬಹಳ ನಿನ್ನ ಮೇಳ ಅದು ಬಾಳ ವೇಷ ಧರಿಸಿ ಬಹಳ ಶೂರ ಈಶ ಬೋಧ ಬೆದರಿ 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 ದೂರ ಬೆದರಿ ದೂರ ಹರುಷ ವಾಂತಿ ಕಂಡು ಪರವನೇ ಹರುಷ ವಾಂತಿ ಕಂಡು ಬರವನೇ ಹರುಷವಾಂತಿ ಕಂಡು ಬರವನೇ 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 ಹರುಷವಾಂತಿ ಕಂಡು ಬರವನೇ ಕಪಟ ಕೃತಿಯಲೇ ಅಣ್ಣ ತಮ್ಮಂದ್ರಲ್ಲಿ ಒಳ್ಳೆ ಹೊಂದಾಣಿಕೆ, ಅನುಮಾನವೇ ಇಲ್ಲ. ಇದು ಈಗಲ್ಲ, ಇನ್ನು 10 ವರ್ಷ ನಾವಿಬ್ರು ಬಿಟ್ಟಿದ್ರು ಇದೇ ಹೊಂದಾಣಿಕೆ ನಮ್ಮಲ್ಲಿ ಇರ್ತದೆ. ಆಹಾ, ನೀ ಎಂತ ಪುಟ್ಟಂಗ ಮಾತಾಡ್ತೀಯ? ಖಂಡಿತ ಅಲ್ಲ. ಬಿಟ್ಟಿದ್ದರು ನಮ್ಮ ಆಸೆಯೂ ಅದೇ. ಏನು ಬಿಟ್ಟು ಹೋದ್ರು ಹೋಗ್ಲಿ ಹೇಳುವ ಆಸೆ ನಮ್ಗೆ, ಮತ್ತೆ ಬೇರೆ ಅಂತದ್ದು ಗೊತ್ತುಂಟು ನಮಗೆ. ಆದ್ರೆ ಒಂದು ನೆನಪಿಟ್ಕೋ, ಏನು? 1 ವರ್ಷಕ್ಕೆ ನಾವು ಮೊದಲು ಹೋದ್ರೆ ಮತ್ ನಿಮ್ಮಂತವ್ರು ನೋಟ ಇಟ್ಟು ಮತ್ತೆ ಅವನು ಕರ್ಸ್ಕೊಂಡು ನಿಮ್ಗೆ ತೆಗಿಯೋ ವ್ಯವಸ್ಥೆ ನಾವು ಮಾಡ್ತಿದ್ರೆ ಹಾಗೆ ಹೇಳ. ಅದು ಭಯವೇ ಇಲ್ಲ. ಆ ಭಯ ಇರುವುದು ಯಾರಿಗೆ ಗೊತ್ತುಂಟಾ? ಅವನಿಗೆ ಅಲ್ಲಲ್ಲ, ನಮಗೆ ಇಂಥದ್ದೇ ಸ್ಥಳ ಬೇಕು, ನಮಗೆ ಇಲ್ಲೇ ಇರಬೇಕು ಅನ್ನೋ ಮನಸ್ಥಿತಿ ಯಾರಿಗಿರ್ತದೋ ಅವರಿಗೆ ಆ ಭಯ ಉಂಟು. ನಮಗೆ ಎಲ್ಲೂ ಹೋದ್ರು ಬದುಕ್ತೇವೆ ಅಂತ ಹೇಳುವವರಿಗೆ ಆ ಭಯವೇ ಸಮಸ್ಯೆ. ಆದ್ರೆ ಒಂದುಂಟು, ನೀನ್ ನನ್ನ ಹಾಳು ಕುಟ್ಟೆ ಮೇಲೆ ತೆಗೆದುಕೊಂಡು ಹಾಕು, ನೀ ಬದುಕಿ ಗೊತ್ತೇ ಉಂಟು ನಿಮ್ಗೆ. ಅದು ನನಗೊಂದು ನಾವೇನಾದ್ರೂ ಮಾಡ್ಕೊಳ್ಬೇಕು ಅಂತ ಇಷ್ಟು ಮಾಡ್ಬೇಕು. ಯಾಕೆ ಕರ್ಮ್ ತೀರ್ ಹೋಗ್ಲಿಕ್ಕೆ ಎಂತ ಮಾಡುದು ಬೇಡ ಮಾರ ನೀವು. ಒಂದು ನಮ್ಮ ಸ್ವಂತಿಕೆ ಹಾಗಲ್ಲ, ನಿಮಗೆ ಕೊಟ್ಟದ್ದೆಲ್ಲದೂ ಉಂಟು. ಹರ್ರಿ, ಹೌದೌದು, ನೀನು ನಾನೇ ಗೊತ್ತಾ, ನಿನ್ನ ಆಗಮನದಿಂದ ನಾವು ಹರ್ಷಗೊಂಡಿದ್ದೇವೆ, ಬಹಳ ಸಂತೋಷ ಪಟ್ಟಿದ್ದೇವೆ. ನೀ ಬರ್ಬೇಕು ಅಂತ ನಾವಿಷ್ಟು ಮಾಡಿದವರು ಇದ್ದೇವೆ. ದೇವೇಂದ್ರನನ್ನ ಪಡೆದೊಟ್ಟಿದ್ದು ನೀ ಬರಬೇಕೆನ್ನುವಂತ ಉದ್ದೇಶದಿಂದ. ನಿಮಗೂ ಅರ್ಥ ಆಗಿರ್ಬೇಕು. ಏನು ಬಹುತೇಕ ನಾವು ಮೂವರು ಮತ್ತಿನ್ನು ಹೀಗೆ ಒಟ್ಟಾಗ್ಲಿಕ್ಕೆ ಆಗುತ್ತದೆ ಅನ್ನೋ ಕಲ್ಪನೆ ನಿಮಗಿಲ್ಲದೆ ನೀವು ಕರ್ಸ್ಕೊಂಡಿರ್ಬೋದು. ಹಾಗಲ್ಲ, ಮೂವರು ಒಟ್ಟಾಗಬೇಕು ಅಂತ ನಿನ್ ಕರ್ಸ್ಕೊಂಡು. ಹಾಗೆ ಹಾಗೆ ಖಂಡಿತ ಹೌದು. ಸರಿ ಸರಿ. ತಿತ್, ತಿತ್, ತೈ. ಹೇಗೆ ತಿತ್, ತಿತ್, ತೈ. ತೈ
ಮುಗಿಸಿದೆ ಹಾ, ಹಾಗೆ. ಆದ್ರೆ ಒಂದುಂಟು, ಯಾಕೆ ನೀನೇ ಬರಬೇಕು? ಈಗ ಬಂದದ್ದು ದೇವೇಂದ್ರನ ಪಕ್ಷವನ್ನ ಅವ ಸಂಭಾವಿತನ, ಯಾಕಲ್ವಾ? ಅವ ಸಂಭಾವಿತನ ಏನಾಗಿದೆ? ಋಷಿ ಪತ್ನಿಯ ಮೇಲೆ ಕಣ್ಣಿಡ ಕೂಡದು, ಹೌದಾ? ಅಥವಾ ಪರಸ್ತ್ರೀಯರ ಮೇಲೆ ನಮ್ಮ ದೃಷ್ಟಿ ಬೀಳಕೂಡದು. ಯಾವ ಕಾರಣಕ್ಕೂ ಇಲ್ಲ. ಅದರಲ್ಲಿಯೂ ಮಹಾಪತಿವ್ರತೆ ಎನಿಸಿಕೊಂಡಿರುವಂತಹ ಋಷಿ ಪತ್ನಿಯನ್ನ ನಿನ್ನ ದೇವೇಂದ್ರ ಕೂಡ್ಲಿಲ್ವೋ? ಹೌದೌದು, ಕೂಡಿತ್ತು. ಹೌದಾ? ಮಧ್ಯರಾತ್ರಿಯ ಕಾಲದಲ್ಲಿ ಕೋಳಿಯಾಗಿ ಕೂಗಿ ಆ ಮುನಿ ಎದ್ದು ಸ್ನಾನಕ್ಕೆ ಅಂತ ಹೋದ ಕಾಲಕ್ಕೆ ಇವ ಬಂದು ಆ ಹೆಣ್ಣನ್ನು ಕೂಡ್ಲಿಲ್ವಾ? ಕೂಡಿದ್ದಾನೆ. ಅದು ತಪ್ಪಲ್ವಾ? ತಪ್ಪೇ. ಮತ್ತೆ ಅಂತವರಿಗೆ ಏನ್ ಶಿಕ್ಷೆ ಕೊಟ್ಟರು? ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸಲಿಲ್ವಾ? ಏನ್ ಶಿಕ್ಷೆ ಆಗಿದೆ? ಗೌತಮನಿಂದ ಶಾಪವನ್ನು ಪಡೆದಿದ್ದಾನೆ. ಏನು? ಸಹಸ್ರ ಯೋನಿಯಾಗಿ ಜನಿಸುವು ಎಂಬ ಹಾಗೆ. ಆದ್ಮೇಲೆ ನೀವೇನ್ ಮಾಡಿದ್ರಿ? ಏನಾಯ್ತು? ಅವನೊಬ್ಬ ಸಹಸ್ರಾಕ್ಷ ಎಂಬ ಹಾಗೆ ನೀವು ಬಿರುದು ಕೊಟ್ರಿ. ಬಿರುದು ಆಮೇಲೆ ಬಂದಿರುವುದು ಶಾಪವನ್ನು ಅನುಭವಿಸಿದ್ದಾನೆ ಇಲ್ವಾ? ಆದ್ರೆ ಅವನಿಗೆ ನೀವು ಅದನ್ನು ಬಿರುದಾಗಿ ಪರಿವರ್ತಿಸಿದ್ರಿ. ಹೌದಾ? ಅದಕ್ಕೆ ಅಲ್ಲಿಗೆ ಪ್ರಕರಣ ಮುಗಿತದ? ಮತ್ತೆ ಅಷ್ಟೇ ಮಾಡಿದ್ದವ. ಶಿಶು ಹತ್ಯೆ ಎನ್ನುವುದು ಮಹಾಪಾಪ, ಭ್ರೂಣ ಹತ್ಯೆಯು ಮಹಾಪಾಪ. ಖಂಡಿತ. ನಮ್ಮ ಕುಲ ತಾಯಿ ದಿತಿದೇವಿ ಗರ್ಭವನ್ನು ತಳೆದಿರುವಂತಹ ಕಾಲಕ್ಕೆ ಅವಳ ಗರ್ಭಛೇದನಕ್ಕೆ ಮೂಲ ಕಾರಣ ಆ ದೇವೇಂದ್ರ ಅಲ್ವಾ? ಖಂಡಿತ. ಹೌದಾ? ತಪ್ಪಲ್ವೇ ಅಲ್ಲ? ಯಾಕೆ? ಒಂದು ಮಾತು ಕೇಳಿದ್ದೀಯಾ? ಏನು? ದುರ್ಬೀಜವನ್ನ ಮೊಳಕೆ ಒಡೆದು ಹೆಮ್ಮರವಾಗಿ ಬೆಳೆಯುವ ಮೊದಲೇ ಸುಟ್ಟು ಹಾಕಬೇಕು. ಹೌದಾ? ಹೌದಾ? ಅದೇ ನ್ಯಾಯವ? ಖಂಡಿತ. ನಿನ್ನಲ್ಲೇ ಕೇಳ್ತೇನೆ, ಏನಯ್ಯ? ಒಮ್ಮೆ ಒಬ್ಬ ಆತ ತಪ್ಪು ಮಾಡಿದ ಅಂತಾದ್ರೆ ಸಾಮ ದಾನ ಭೇದ ದಂಡ. ದಂಡ ಹೌದು. ಅದು ನಿಮ್ಮ ದೇವತೆಗಳಿಗುಂಟು. ಸಾಮ ದಾನ ಭೇದ ದಂಡ. ನಾವು ತಪ್ಪು ಮಾಡಿದ್ರೆ ನಮಗೆ ಮರಣವೇ ದಂಡ. ಅದ್ಯಾಕೆ ಹಾಗೆ ಮಾಡ್ತೀರಿ? ಈಗ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅಲ್ವಾ? ಖಂಡಿತವಾಗಿ. ಅದ್ಯಾಕೆ? ನೀವು ಧರ್ಮ ಮಾರ್ಗವಾಗಿ ಅನುಸರಿಸಿದ್ದವುದು ಅಂತಾದ್ರೆ ನಿಮ್ಗಷ್ಟು ಇತ್ತು. ಅಲ್ಲ, ನಮ್ಗೆ ಧರ್ಮ ಮಾರ್ಗವೋ ಅಥವಾ ಅಧರ್ಮ ಮಾರ್ಗವೋ? ಪಾಲನೆಗೆ ಮತ್ತೊಂದು ಮಾರ್ಗ ಇತ್ತಲ್ಲ, ಕೂಡಬಹುದಿತ್ತಲ್ಲ ನೀನು? ಯೋಚನೆ ಮಾಡಿ. ಏನು? ಯಾವ ಆತನೇ ಒಬ್ಬ ಯೋಚನೆ ಮಾಡಿ ಹೆಚ್ಚಾಗಿ ಈ ಕೆಲಸಕ್ಕೆ ಇಳಿದದ್ದು. ಇಲ್ಲವೇ ಇಲ್ಲ, ಕಡಿಮೆಯಾಗಿ ಹೀಗಾದದ್ದು ಅಷ್ಟೇ. ಏನಾಯ್ತು? ಯಾಕೆ ಗೊತ್ತುಂಟ? ಯಾವುದೇ ಒಬ್ಬ ರೈತ ಬೆಳೆಯನ್ನ ಬೆಳೆಯಬೇಕು ಅಂತ ಹೊರಟಾಗ ಬೆಳೆಯನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಅನೇಕ ಕಳೆಗಳು ಹುಟ್ಟುಕೊಳ್ತದೆ. ಆ ಕಳೆಗಳನ್ನ ಏನು ಮಾಡಬೇಕು? ಏನ್ ಮಾಡ್ತಾನೆ? ಕಿತ್ತು ಬಿಸಾಡಬೇಕು. ಅಷ್ಟೇ ದಾನವರಿಗಿರುವ ದಾರಿ ಅಷ್ಟು. ಅದಕ್ಕಾಗಿಯೇ ಕೆಟ್ಟ ಬೀಜ ಸುಟ್ಟರು ಮತ್ತೆ ಮೊಳಕೆ ಒಡೆಯುವಂತೆ ನಾವು ಮತ್ ಹುಟ್ಟು ಬಂದು ನಿಮ್ಗೆ ತಾಗುವುದು. ಏ ಹರಿಯೇ, ನಮ್ಮ ಪರಾಕ್ರಮಕ್ಕೆ ಹರನೆ ಅಂಜಿ ಓಡಿದವನಿದ್ದಾನೆ. ನೀ ಬಂದೆಂತಾದ್ರೆ ವೈಕುಂಠ ನಿನಗಿಲ್ಲ. ಬಿಟ್ಟು ಬಿಟ್ಟು ಬಾಬಂಡಿ ಹೊರಡ ಸುಮ್ಮನೆ ಬಂದಿದ್ದೇನೆ ಅಂತ ಭಾವಿಸಿದ್ದೀರಾ? ನಿಮ್ಮೀರ್ವರನ್ನ ತರೆಯುವುದಕ್ಕಾಗಿ ಚಕ್ರದ ಅವ್ನು ನಂಬ್ಲಿಕ್ಕೆ ಸಾಧ್ಯತೆ ಇಲ್ಲ. ಕಣ್ಣು ಮುಚ್ಚಿಕೊಂಡು ಅಲ್ಲೇ ಸಣ್ಣಕ್ಕೆ ನಗಾಡ್ತಾ ಇದ್ದಾನೆ ಅಂದ್ರೆ ಏನೋ ತೆಗಿತಾನೆ ಅಂತ ಅರ್ಥ. ಮತ್ತೆ ಇವ ಯಾವ ಅವತಾರ ಎತ್ತು ಆಗಿಲ್ಲ, ಯಾವ ಅವತಾರವೂ ಇಲ್ಲ. ಇವನನ್ನು ಅನುಸರಿಸಿದ ದೇವತೆಗಳಿಗೆಲ್ಲ ಮುಂದೂ ನಮ್ಮ ಕುರಿತಾಗಿ ಭಯ ಇರಬೇಕು ಅಲ್ವಾ? ನಂಬಿದವ ಹೀಗ ಕೈ ಕೊಟ್ಟನಲ್ಲ ಅಂತ ಆ ನೋವಿನಲ್ಲೇ ಕೆಲವರು ಸಾಯ್ಬೇಕು. ಹಾಗೆಲ್ಲ ಅಂತ ಬಿಡ ಅಚ್ಚುತನ ಮೋಚೆಯನ್ನು ತೊಳೆಯುವುದು
ಮನದಲ್ಲಿ ಹೆಚ್ಚಿದರು ವಿಧಿ ವರದಿ ಬಲದುಳು ಚುಚ್ಚರಿತಿಲ್ದು ಹಚ್ಚಬೇ ಕೈಗಳವನೊಲಿಯ ಕಿಚ್ಚ ನೀಡುವರೆ ಬಂದು ಪ್ರೇಮಗೆ ಮೆಚ್ಚು ಮೋಹನೆ ಬೇಕೆನುತ್ತಲಿ ಕರೆದಾಗ ಹಚ್ಚಬೇಕೈ ಕಲಹವನ್ನು ನಿಜ ಕಿಚ್ಚ ನೆಡುವರೆ ಬಂದು ಪ್ರೇಮಗೆ ಮೆಚ್ಚು ಮಾನೆ ಬೇಕೆನ್ನುತ್ತಲೇ ಕರೆದ ನಾಗ ಬಿಚ್ಚು ಮನದಿ ಬಿಚ್ಚು ಮನದಿ ಕರೆದ ನಾಗ ಬಿಚ್ಚು ಮನ ಎಲ್ಲವೂ ನನ್ನ ಸಂಕಲ್ಪದಂತೆ ಆಗುತ್ತಾ ಇದೆ. ದುರವು ಕೇವಲ ನೆಪ ಮಾತ್ರ ಎಂಬ ಕಾರಣದಿಂದಲಾಗಿ ನಾ ಇಲ್ಲಿವರೆಗೆ ಆಗಿ ಬಂದದ್ದು. ನನ್ನ ಮುಂದೆಯೇ ಬಹಳ ಹಾರಾಟವನ್ನು ಮಾಡುತ್ತಾ ಇದ್ದಾರೆ. ಕಾರಣ ಏನು? ಬ್ರಹ್ಮನಿಂದ ಪಡೆದಿರುವಂತಹ ವರ. ಇವರೀರ್ವರ ಒಳಗೆ ಕಲಹ ಏರ್ಪಡದೆ ಇವರಿಗೆ ಸಾವೇ ಇಲ್ಲ. ಅಂತಹ ವರವನ್ನು ಇವರು ಪಡೆದವರಿದ್ದಾರೆ. ಇವರ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಇವರನ್ನ ನಾನು ವಧಿಸಬೇಕು. ದೇವೇಶನಿಗೆ ತನ್ನ ಪದವಿಯನ್ನ ಪುನಃ ದೊರಕಿಸಿಕೊಡಬೇಕು ಅಂತಾದ್ರೆ ಒಬ್ಬಳು ಬರಲೇಬೇಕು. ಅವಳಿಂದ ಮಾತ್ರ ಇವರನ್ನ ವಧಿಸುವುದಕ್ಕೆ ಸಾಧ್ಯ. ಹಾಗಾಗಿ ಅವಳನ್ನೇ ಕರೆಯುವುದು ಸೂಕ್ತ. ತಿಲೋತ್ತಮೆ. ಸಡಗರದಲ್ಲಿ ಬಂದಳಾಗ ಓ ತಿಲೋತ್ತಮೆ, ಬಾರೆ ಬಾತಿಲೋತ್ತಮೆ ಬಾರೆ 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 ಬಾತಿಲೋತ್ತಮೆ ಬಾರೆ ಬಾರೆ ಬಾತಿಲೋತ್ತಮೆ ಬಾರೆ 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 ಬಾತಿಲೋತ್ತಮೆ ಬಾರೆ ಬಾತಿಲೋತ್ತಮೆ ಬಾರೆ ಬಾತಿಲೋತ್ತಮೆ ಬಾರೆ 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 ಬಾತಿಲೋತ್ತಮೆ ಬಾರೆ 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 ವಿಶ್ವಕರ್ಮ ರಚಿತ ಭಾವಿ ವಿಶ್ವಕರ್ಮ 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 ರಚಿತ ಭಾವಿ ವಿಶ್ವಕರ್ಮ ರಚಿತ ಭಾವಿ ವಿಶ್ವಕರ್ಮ ರಚಿತ ಭಾವಿ ಮಾರ ವಿದ್ಯದಲ್ಲಿ ನಿಸೀವೆ ವಿಶ್ವಕರ್ಮ ರಚಿತ ಭಾವಿ ವಿಶ್ವಕರ್ಮ ರಚಿತ ಭಾವಿ ಮಾರ ವಿದ್ಯದಲ್ಲಿ ನಿಸೀವೆ ವಿಶ್ವಕರ್ಮ ರಚಿತ ಭಾವಿ ವಿಶ್ವಕರ್ಮ ರಚಿತ ಭಾವಿ ಮಾರ ವಿದ್ಯದಲ್ಲಿ ನಿಸೀವೆ ಮಾರ ವಿದ್ಯದಲ್ಲಿ ಮಾರ ವಿದ್ಯದಲ್ಲಿ ನಿಸೀವೆ ಬಾರಿ ಮಾರೆ ಮಾರ ವಿದ್ಯದಲ್ಲಿ ನಿಸೀವೆ ಬಾರೆ ಬಾರೆ
ರಚಿತ ಭಾಮಿ ವಿಶ್ವಕರ್ಮ ರಚಿತ ಭಾಮಿ ಮಾರವತ್ಯದಲ್ಲಿ ನಿಸೀಬೆ ಅರೆ ಬಾತಿಲೋತ್ತಮಿ ಅರೆ ಬಾತಿಲೋತ್ತಮಿ ಅರೆ ಬಾರೆ 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 ವಿಶ್ವಕರ್ಮ ರಚಿತ ಭಾಮಿ ಮಾನವೇದ್ಯದಲ್ಲಿ ನಿಸೀಮೆ ನರನಾರಾಯಣ ಕುಮಾರಿ ನರನಾರಾಯಣ ಕುಮಾರಿ ನರನಾರಾಯಣ ನರನಾರಾಯಣ ಕುಮಾರಿ ನರನಾರಾಯಣ ಕುಮಾರಿ ನರರ ಹೃದಯ ಕಮಲ ಭ್ರಮರಿ ನರ ನಾರಾಯಣ ಕುಮಾರಿ ನಾರಾಯಣ ಕುಮಾರಿ ನರರ ಹೃದಯ ಕಮಲ ಭ್ರಮರಿ ಕಮಲ ಭ್ರಮರಿ ನರರ ಹೃದಯ ಕಮಲ ಭ್ರಮರಿ ಹೃದಯ ಕಮಲ ಭ್ರಮರಿ ನಿಸ್ಸೀಮೆ ಬಾರೆ ತಿಲೋತ್ತಮೆ ಬಾರೆ ಬಾರೆ ತಿಲೋತ್ತಮೆ ಬಾರೆ 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 ಸುರರು ಪೊರೆಯಿ ನಗೆಯ ಬೀರಿ ಹರಿಯು ನಾನಿ ಕರವಿ ಬಾರೆ ನಗೆಯ ಬೀರಿ ನಗೆಯ ಬೀರಿ ಹರಿಯು ನಾನಿ ಕರವಿ ಬಾರೆ ಹರಿಯು ನಾನಿ ಕರವಿ 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 ಬಾರೆ ಬಾರೆ ಬಾರೆ
ಬಾರೆ ಸುರರ ಪೊರೆಯ ನಗೆಯ ಬೀರಿ ಸುರರ ಪೊರೆಯ ನಗೆಯ ಬೀರಿ ಹೊರಿಯು ನಾನೇ ಕರೆವೆ ಸುರರ ಪೊರೆಯ ನಗೆಯ ಬೀರಿ ಹೊರೆಯು ನಾನೇ ಕರೆವೆ ಬಾಬಾ ಬಾಬಾ ಬಾರೆ ಬಾತೆ ಲೋತಮೆ ಬಾರೆ ಬಾರೆ ನೀ ಬಾರೆ ಬಾರೆ ವಿಶ್ವಕರ್ಮ ರಚಿತ ಭಾಮೆ ಮಾರ ವಿದ್ಯದಲ್ಲಿ ಸೀಮೆ ನರನಾರಾಯಣ ಕುಮಾರಿ ಹೃದಯ ಕಮಲ ಭ್ರಮರಿ ಮಾರಿ ವಿಶ್ವಕರ್ಮ ರಚಿತ ಭಾಮೆ ಮಾರ ವಿದ್ಯದಲ್ಲಿ ನಿಸೀಮೆ ಬರಬೇಕೆಂಬುದಾಗಿ ಆಜ್ಞೆ ಆಯ್ತು. ಹೌದು. ಓಡೋಡಿ ಬಂದ್ಬಿಟ್ಟೆ ನಾನು. ಹೌದಾ? ಯಾಕೋ ಏನು ಗೊತ್ತಾಗ್ಲಿಲ್ಲ. ನನಗೆ ಬಂದ ಮೇಲೆ ಭಯ ಆಗ್ತಾ ಉಂಟು ಈಗ. ಭಯವ? ಹೌದೌದು. ನನ್ನ ನೋಡಿದ ಮೇಲೆ ಭಯ ಆಯ್ತಾ? ನಿಮ್ಮನ್ನು ನೋಡಿ ಭಯ ಆಗಲ್ಲ, ವಾತಾವರಣ ಭಯ ಉಡಿಸ್ತಾ ಉಂಟು. ಖಂಡಿತವಾಗಿ ಹೌದು. ಯಾಕೆ ಭಯ ಆಗ್ತದೆ? ಅಂತ ಖಳನಾಯಕರು ಸೇರಿದ್ದಾರೆ. ಹೌದಾ? ಹೌದೌದು, ಅನುಮಾನವೇ ಇಲ್ಲ. ಯಾವುದೋ ಘನತರವಾದ ಸಮಸ್ಯೆ ಬಂದಿರಬೇಕೆಂಬುದಾಗಿ ಊಹಿಸಿಕೊಂಡಿದ್ದಷ್ಟೇ ಬಿಟ್ರೆ ಯಾಕೆ ಏನು ಯಾವುದು ನನಗೆ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ನಿಮ್ಮ ಮುಖದಲ್ಲಿ ಯಾವುದನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸದಾ ಮಂದಹಾಸ, ಹಾಗೆ ಸದಾ ನಂದ. ಅಂದ್ರೆ ನೀ ಹೇಳುವ ಲೆಕ್ಕದಲ್ಲಿ ಯಾವ ಭಾವನೆಯೂ ಇಲ್ವೇನೋ ಅಂತ. ಹಾಗಲ್ಲವೇ ಅಲ್ಲ. ಛೇ, ಸತ್ವಗುಣ ಸಂಪನ್ನ ಅಂತ ನಿಮ್ಮ ಮುಖದಲ್ಲಿ ವ್ಯಗ್ರತೆಯನ್ನು ಕಾಣುವುದಕ್ಕುಂಟೆ. ಪಾಲನಕರ್ತೃ ಅಂತ ನೀವು ಉಗ್ರವಾಗಿ ಕುಡಿದಿದ್ದು ಉಂಟ. ನೀವೆಲ್ಲ ಉಗ್ರ ಆಗಬಾರ್ದು, ಆಗುವುದೂ ಇಲ್ಲ. ಕೆಲವಷ್ಟು ಅವತಾರಗಳನ್ನು ಧರಿಸಿದಾಗ ಮಾತ್ರ ನಮ್ಮ ಭಾವನೆಯನ್ನು ನಾವು ವ್ಯಕ್ತಪಡಿಸಿದ್ದೇವೆ ಬಿಟ್ರೆ ವಿಷ್ಣುವಾಗಿ ನಾನಿದ್ದಾಗ ಸದಾ ನನ್ನ ಭಾವನೆ ಹೀಗೆ. ಸರಿ ತಿಲೋತ್ತಮೆ, ನಿನ್ನನ್ನು ಕಂಡಾಗ ಬಹಳ ಸಂತೋಷವಾಗುತ್ತದೆ ನನಗೆ. ನಿಜವಾಗಿಯೂ ನಿನ್ನದ್ದಾಗಿರುವಂತಹ ರೂಪರಾಶಿಗಳನ್ನು ನೋಡುವಾಗ ಮನಸ್ಸಿಗೆ ಎಲ್ಲಿಲ್ಲದ ಆನಂದ ನೋಡು. ನಿಮಗೆ ದೇವದಲ್ಲಿ ಸಿಕ್ಕಿದ್ನ? ಯಾಕೆ? ಅವ ಹೀಗೆ ಹೆಣ್ಣು ಮಕ್ಕಳು ಹೊಗಳ್ತಾ ಇರೋದು. ನೀವೆಂತ ಹೊಗಳದು? ನಾನು ಹೊಗಳುದೆಲ್ಲ ಅಭ್ಯಾಸ ಇಲ್ಲ. ನನಗೆ ಯಾವಾಗಲೂ ಹೆಣ್ಣು ಮಕ್ಕಳನ್ನು ಹೊಗಳ ಅಭ್ಯಾಸ ಇಲ್ಲ.
ಆದ್ರೆ ಇವತ್ತು ನಿನ್ನನ್ನು ಹೊಗಳುತ್ತಾ ಇದ್ದೇನೆ ಯಾಕೆ? ಏನು? ಇತ್ತೀಚೆಗಷ್ಟು ನಾನು ವರ್ತಮಾನವನ್ನು ಕೇಳಿದೆ. ಭೂಲೋಕದಲ್ಲಿ ಪಾಪದ ಕಾರ್ಯವನ್ನು ಮಾಡುವವರೆಲ್ಲ ಕಡಿಮೆ ಆಗಿದ್ದಾರಂತೆ. ಕಾರಣ ಏನು ಅಂತ ನಾನು ವಿಚಾರ ಮಾಡಿದೆ. ಆಗ ನನಗೆ ಅರ್ಥವಾಯಿತು. ಏನು? ಅಧರ್ಮದ ಮಾರ್ಗವನ್ನು ಹಿಡಿದಂತಹ ವೇಳೆಗೆ ನರಕಕ್ಕೆ ಸೇರುತ್ತಾರೆ. ಇನ್ನು ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ ಅಂತಾದ್ರೆ ಅವರು ಸ್ವರ್ಗಲೋಕಕ್ಕೆ ಬರ್ತಾರೆ. ಸ್ವರ್ಗಲೋಕಕ್ಕೆ ಬಂದದ್ದು ಯಾವುದು ಅಂತಾದ್ರೆ ನಿನ್ನನ್ನು ಕಾಣಬಹುದಲ್ಲ. ಆ ಕಾರಣಕ್ಕಾಗಿ ಪಾಪದ ಕಾರ್ಯಗಳನ್ನು ಬಿಟ್ಟಿದ್ದಾರೆ. ತಿಲೋತ್ತಮೆ, ನಿನ್ನ ರೂಪವನ್ನು ನೋಡಿದರೆ ತಿಲದಷ್ಟು ಕುಂದುಕೊರತೆಗಳಿಲ್ಲ, ಸರಿ ಅಲ್ವಾ? ಆ ಕಾರಣಕ್ಕಾಗಿ ನಿನ್ನನ್ನು ತಿಲೋತ್ತಮೆ ಅಂತ ಕರೆದರು. ವಿಶ್ವಕರ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಿನಗೆ ಆಶ್ಚರ್ಯವಾಗಿರಬಹುದು, ಇಷ್ಟು ದಿನಗಳ ಕಾಲದವರೆಗೆ ಹಾಗೂ ಕೇವಲ ದೇವೇಶ ಮಾತ್ರ ನನ್ನನ್ನು ಕರೆಸಿಕೊಳ್ತಾ ಇದ್ದ. ಇವತ್ತ್ಯಾಕೆ ಇವರು ಕರೆಸಿಕೊಂಡ್ರು? ಬೇರೆ ಏನೂ ಅಲ್ಲ, ನಡೆದಿರುವಂತಹ ವಿದ್ಯಮಾನಗಳ ಕುರಿತಾಗಿ ನಿನಗೂ ಅರಿವಿರಬಹುದು. ನಿಕುಂಬನ ಮಕ್ಕಳಾಗಿರುವಂತಹ ಸುಂದೋಪ ಸುಂದರು ಈಗಾಗಲೇ ದೇವಲೋಕದ ಮೇಲೆ ದಾಳಿಯನ್ನು ನಡೆಸಿ ದೇವೇಶನನ್ನ ಸ್ಥಾನಭ್ರಷ್ಟಗೊಳಿಸಿದ್ದಾರೆ. ಹೌದಾ? ಹೌದೌದೌದೌದು. ನಮಗೆ ಯಾವ ತರಬೇತಿ ತಾನೆ? ನಾನು ಮತ್ತು ಮೇಲೆ ಹೋಗುದು, ಕೆಳಗೆ ಅಲ್ಲ, ಗಂಡಂತ್ರ ಮತ್ತೆ ಯಾವುದೂ ಅಲ್ಲ. ನೀವೆಲ್ಲ ಒಟ್ಟೊಟ್ಟಾಗಿ ಮ್ಯಾಲ ಹೋಗ್ತಿದ್ರೆ ನಾನೊಂದು ಎಂತ ಮಾಡಿದಳು ನನ್ನ ತಲೆ ಬಿಸಿ. ನೀವು ಸ್ಥಿರ ಅಲ್ಲವೇ? ಖಂಡಿತವಾಗಿ ಹೌದು. ಕರೆಯುವುದಕ್ಕೆ ಬಲವಾದ ಉದ್ದೇಶ ಅದೇ. ದೇವೇಂದ್ರನನ್ನ ಹೇಗಾದ್ರೂ ಪುನಃ ದೇವಲೋಕದಲ್ಲಿ ಸ್ಥಾನದಲ್ಲಿ ಕುಳ್ಳಿರಿಸಬೇಕು ಅಂತಾದ್ರೆ ಆ ಸುಂದೋಪ ಸುಂದರನ್ನು ವಧಿಸುವುದು ನಮಗೆ ಅನಿವಾರ್ಯ. ಅವರ ಜೊತೆಯಲ್ಲಿ ಶಾರ್ಕರ ಮನಸ್ಸನ್ನು ಹಿಡಿದು ಹೋರಾಟಕ್ಕೆ ಹೋದಂತಹ ವೇಳೆಯಲ್ಲಿ ಪರಿಣಾಮ ಏನಾಯ್ತು ಅಂತ? ಏನು? ವೈಕುಂಠ ವಾಸಿ ಆಗಿರುವಂತಹ ನನಗೆ ಕೈ ಸೋಲಾಯಿತೆ. ನಮಗೂ ಸೋಲೆ? ಖಂಡಿತವಾಗಿ ಹೌದು. ನಮ್ಮನ್ನ ಸದಾಕಾಲ ಪಡೆಯುವರು ತಾವು. ನಿಮಗೆ ಸೋಲಾಯ್ತು ಅಂದ್ರೆ ಏನ್ ಮಾಡುದು? ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ್ರು. ವೆಂಕಟರಮಣನಿಗೆ ಸಮಸ್ಯೆ ಬಂತು ಅಂತಾದ್ರೆ ಯಾರಲ್ಲಿ ಹೇಳುವುದು? ಮತ್ತಾರ್ಯಾರೋ ಅಲ್ಲ, ನೀನೇ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂಬ ಕಾರಣಕ್ಕಾಗಿ ಕರೆದಿದ್ದಲ್ಲವೇ? ಬಂದೆನು ಶ್ರೀನಾಥ ಶ್ರೀನಾಥ ಪಾದಗೆ ವಂದಿಪೆ ವಿಧಿದಾತ. ಬಂದೆನು ಶ್ರೀನಾಥ ಬಂದೆನು ಶ್ರೀನಾಥ ಬಂದೆ ನಾ ಬಂದೆ ನಾ ಬಂದೆ ನಾ ಬಂದೆ 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 ಬಂದೆನು ಶ್ರೀನಾಥ ಬಂದೆನು ಶ್ರೀನಾಥ ನಾ ಬಂದೇನು ಶ್ರೀನಾಥ ಪಾದಕ್ಕೆ ವಂದಿಪೆ ವಿಧಿತಾತ ಪಾದಕ್ಕೆ ವಂದಿಪೆ ವಿಧಿತಾತ ಶ್ರೀನಾಥ ಪಾದಕ್ಕೆ ವಂದಿಪೆ ವಿಧಿತಾತ. ಬಂದು ಮುಂದೇನ ನಿಂದಿ ಇಂದಿಯೇ ಬಂದು ಬಂದು ಮುಂದೇನ ನಿಂದಿಯೇ ಎಲ್ಲಿಗೆ ಬಂದು ಮುಂದೇನ ನಿಂದಿಯೇ ನಿಂದಿಗೆ ಕುಂದರದನ ಕರೆ ತಂದಾವ ಆರುಹೈ ಉತ್ತರದನ ಕರೆದಂದವ ಅರುವೈ ಕರೆದಂದವ ಅರುವೈ ಬಂದು ಮುಂದೆ ನಿಂದೆಯ ನಿಂದಿಗೆ ಕುಂದರದನ ಕರೆ ತಂದವನರುವೈ ಬಂದನು ದೀನಾಥ ಪಾದಕ್ಕೆ ವಂದಿಪೆ ವಿಧಿತಾತ. ಒಂದು ಮುಂದೇನ ನಿಂದಿಯ ಇಂದಿಗೆ ಒಂದು ಮುಂದೆ
ಇಂದಿಗೆ ಕುಂದರದನೆ ಕರೆದಂದವ ಗರುವು ಕುಂದರದನೆ ಕರೆದಂದವ ಅರುವು ಶ್ರೀನಾಥದ ಪಾದಕ್ಕೆ ಒಂದಿ ಬಿಡಿದಾದ ನಾನು ಬಂದಿದ್ದಷ್ಟೇ ಅಲ್ಲ ಏನಾಗಬೇಕು ಹೇಳಿ ನಾಳೆ ಮುಗಿಸ್ತೇನೆ. ಅವರಿಗಿರುವಂತ ವರವೇ ಹಾಗೆ. ಅವರಿರುವ ನಡುವೆ ಕಲಾವೆಂಬುದು ಏರ್ಪಡಲಿಲ್ಲ ಅಂತಾದ್ರೆ ಅವರನ್ನ ವಧಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವರಕ್ಕೆ ಚ್ಯುತಿ ಬಾರದ ಹಾಗೆ ಹೌದು, ಅವರನ್ನ ಕೊಂದು ಮುಗಿಸಬೇಕು ತಾನೆ. ನಿನ್ನನ್ನೇ ಕರೆದೆ ಯಾಕೆ ಗೊತ್ತುಂಟ? ಇಬ್ಬರು ಬಹಳ ಹೊಂದಾಣಿಕೆಯಲ್ಲಿದ್ದಾರೆ ಅಂತಾದ್ರೆ ಅವರ ಒಗ್ಗಟ್ಟನ್ನ ಒಡೆಯಬೇಕು. ಅದು ಗಂಡಸರಿಂದ ಸಾಧ್ಯ ಇಲ್ಲ ತಿಲೋತ್ತಮೆ. ಹೊಂದಾಣಿಕೆ ಮುಗಿಸಬೇಕು ಅಂತಾದ್ರೆ ಹೆಂಗಸರೇ ಬರಬೇಕು ಅಂತಾದ್ರೆ ಆ ಬಗ್ಗೆ ಯೋಚನೆ ಬೇಡ. ಸಾಮರ್ಥ್ಯ ಏನು ಅಂತ ನಿನಗೆ ನಿಮ್ಮ ಆಶೀರ್ವಾದದಿಂದ ನಾನು ತೋರಿಸಿಕೊಡ್ತೇನೆ. ದೇವರೇ, ಆದಷ್ಟು ಬೇಗ ಮುಗಿಸಿ ಬಂದ್ಬಿಡ್ತೇನೆ. ಆದಷ್ಟು ಬೇಗ ಮುಗಿಸು. ನನ್ನ ಯೋಚನೆ ಹಾಗೆ ಉಂಟು. ಎಲ್ಲ ಹೊಂದಾಣಿಕೆ ಬರ್ತಾರೆ. ಸರಿಯಾಗಿದೆ. ಆಯ್ತು. ಆದೀತು. ಅಧಿಕಾರವನ್ನು ಬಿಟ್ಟು ಮತ್ತೊಬ್ಬನ ಶಾಣಿತವನ್ನು ಸಾರಿದ್ದೇವೆ. ಕಾರಣ ನಮ್ಮವರ ರಕ್ಷಣೆಗಾಗಿ. ಯಾಕೋ ಮನಸ್ಸಿಗೆ ಬೇಸರ, ಬೇಟೆಯಲ್ಲಿಗೆ ಹೋಗುವ ಭ್ರಮಿಸಿ ಕಂಡು ಬಸಂದು ಭ್ರಮಿಸಿ ಕಂಡು ಸುಂದರ ಅರರೇ ಅಮಮ ಅರರೇ ಅಮಮ ಅರರೇ ಅಮಮ ಮಿಂಚಿನ ಕುಂಜಲದೈದೆ ರಮಣಿ ಇವಳಾರೆನುದ್ದು ಈ ರಮಣಿ ಇವಳಾರೆನುದ್ದು ಅಮಮ ಮಿಂಚಿನ ಗೊಂಚಲಿಳಿದೆ ತೋರಿದನಾಗ ಅಣ್ಣನಿಗೆ ಆ ಆ ಆ ಸುಂದನೋಡಿದ ಸುಂದರಾಗಿಯೋ ಸುಂದನೋಡಿದ 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 ಸುಂದರಾಗಿಯೋ ಸುಂದರಾಗಿಯ ನೋಡಿದ 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 ಸುಂದರಾಗಿಯ
ಮಂದಗಾಮಿನಿ ಮಂದಗಾಮಿನಿ ಮಂದಗಾಮಿನಿಗೆ ಮಂದಗಾಮಿನಿಯೇ ಮಂದಗಾಮಿನಿ ಚಂದಿರಾನನಿ ಮಂದಗಾಮಿನಿ ಚಂದಿರಾನನಿ 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 ಬಂದಳು ಯಾರು ಅರರಿ ಮಂದಗಾಮಿನಿ ಚಂದಿರಾನನಿ ಬಂದುಳೋರಿವ ಅರರಿ ಅಮಮ ಅರರಿ ಅಮಮ ಮಂದಗಾಮಿನಿ 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 ಚಂದಿರಾನನ್ನೇ ಇವಳು ಚಂದಿರಾನನಿ ಇವಳು ಯಾರು ಯಾರು ಅರರೇ ಅರೇ ಅರರೇ ರಾಧೆ ಸಜಿ ಲಕ್ಷ್ಮೀ ಸತಿಯ ಮೀರಿದವಳು ಅರರೇ ಸರಿ ಮೃಗವಿಹಾರ ಮುಗಿಸ್ತಾ ಇದ್ದ ಹಾಗೆ ಮಿಂಚಿನ ಬಳ್ಳಿಯ ಕಂಚಿನ ಗೊಂಬೆ ಎಂಬ ರೀತಿಯಲ್ಲಿ ಅಂಚ ಗಮನ ಇಲ್ಲಿ ಕಾಣ್ತಾ ಇದ್ದೇನೆ. ಹೌದು ಯಾರಿವಳು? ಯಾಕಿಲ್ಲಿ ಬಂದವಳು? ಆಹಾ ಎಷ್ಟು ಅಂದವು. ರಸಿಮುಖದ ನಸುನಗೆಯ ಬಾಲೆ ಬಾಲೆ. ಎಸವೆ ಕಂಠದಿ ಶೋಭಿಪ ಮುತ್ತಿನ ಬಾಲೆ ಬಾಲೆ. ಗಂಟೆದೆಯ ಗಾಸಿಪ ವಿಶಾಲೆ ವಿಶಾಲೆ. ಇಂಪು ಸೊಂಪಿನ ಚಂದ್ರಬಿಂಬೆ ಬಿಂಬೆ. ಕೆಂಪು ತುಟಿಗಳ ನಾಸಿಕದ ರಂಬೆ ರಂಬೆ ಗೊಂಬೆ ಅಷ್ಟಕ್ಕೆ ಮುಗಿತದೆ ಹೇಳು ನಿರಿಗುರುಳ ಪವಳಾದರದ ಕರಿಕರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಿಗೆಯ ನಾಸಿಕದ ಪೆರ ನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುತದ ಕರ ಪಲ್ಲವದ ಸರಸಿರುವ ಮುಖಿ ನಾಳಿದಾಡ್ತಾ ಇದ್ದ ನೀನು ಹೇಳಿದ್ದೆಲ್ಲವೂ ಹೌದೇ ಹೌದು. ಅದು ನಿಂಗೆ ಗೊತ್ತಾಯ್ತಲ್ಲ ಮತ್ತೆ ಅದು ಗೊತ್ತಾಗ್ತದೆ ಮತ್ತಂತ ಆಹಾ ಕಷ್ಟ ಆಗುವುದನ್ನು ಕೇಳಕ್ಕಾಗಿ ಖಂಡಿತ ಹೌದು ಮಾಡಿದೆಯೇನೋ ಚಂದಿರಾನನ ಯಾರು ಯಾಕಾಗಿ ಬಂದಿದ್ದಾಳೆ ಎನ್ನುವ ವಿಷಯವನ್ನು ತಿಳಿಯಬೇಕು ಅಂತ ಅಂದ್ರೆ ಇಷ್ಟೊತ್ತವರೆಗೂ ಸಮಯ ಹೋಗುದು ಹೋಗಿದೆ ಇನ್ನೆಂತ ಅವಸರ ಮಾಡುದ ನಿಧಾನ ಮಾತಾಡ್ಸು. ನಿಧಾನವೇ ಮುಂದಾಗೆ. ಹೇಗೆ ಹೋಗ್ಬೇಕು ಅಂತುಂಟು ಅವರಾಗಿ ಬಂದು ಮಾತಾಡಿಸಬೇಕು ಬಿಟ್ರೆ ನಾವಾಗಿ ಬಂದು ಮಾತಾಡಿಸುವ ಕ್ರಮ ಇಲ್ಲ ಅವ್ರು ಒಂದೊಂದು ನೋಡ್ಕೊಳ್ಳಿಕ್ಕೆ ಹೋದ್ರೆ ಮತ್ತೊಂದು ಮೇಲಕ್ಕಿರ್ತಾರೆ ಅವರು ಅದ್ರ ಬಗ್ಗೆ ಅಲ್ಲ ಮಾತಾಡಿಸುವುದಲ್ಲ ನಾವ್ಯಾರು ತ್ರಿಭುವನದಲ್ಲನರು ಮೂರು ಲೋಕವನ್ನು ಜಯಿಸಿರುವಂತ ವ್ಯಕ್ತಿಗಳು ನಾವಿದ್ದೇವೆ ಹೆಣ್ಣುಮಕ್ಕಳ ಸಣ್ಣ ಆಗ. ಹೆಣ್ಣು ಮಕ್ಕಳ ಹತ್ರ ಅಂತಲ್ಲ ಯಾರ ಹತ್ರ ಸಣ್ಣ ಆಗ್ಲಿಕ್ಕೆ ಹಾಗಾಗಿ ಅವರೇ ಬಂದು ಮಾತಾಡಿಸಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮದಾಗಿರುವಂತ ಗತ್ತು ಗಾಂಭೀರ್ಯ ಪ್ರಾರಂಭ ಆಗಲಿ ಹೇಗೆ ಓದಿತಾ ಅವರಾಗಿ ಮಾತಾಡಿಸ್ಬೇಕು ಅಂತಿಲ್ಲ ನಮಗೆ ಬೇಕು ಅಂದ್ರೆ ನಾವು ಮಾತಾಡಿಸ್ಬೋದಲ್ಲ ತೊಂದರೆ ಏನು ಅಲ್ವಾ ಹೌದು ಕೆಲಸ ಮುಗಿಸಬೇಕು ಅಂತ ನಾನು ಬಂದವಳಲ್ಲ ಅವರಷ್ಟು ಏರ್ನಲ್ಲಿರುವಾಗ ಹೌದು ಛೇ ಏರು ಇಳಿ ಮುಖ್ಯ ಅಲ್ಲ ಮಧ್ಯ ಮುಖ್ಯ ಅದು ಹಾ. ಅದಲ್ಲ ಅದು ಅಲ್ಲ ಮುಖ್ಯ ಯಾವುದು ಉದಾಹರಣೆಗಾಗಿ ಶ್ರೀಹರಿ ಈ ಕಾಲಕ್ಕೆ ಹೇಳಿ ಕಳಿಸಿದ್ದಾನಂತೆ ಅದರಲ್ಲೇ ಇಲ್ವಾ ಅವ ಹೇಳಿದ ಪ್ರಕಾರವಾಗಿ ಮಾಡಲೇಬೇಕು ತಾನೆ ಅದರಲ್ಲೇ ಇಲ್ವಾ ನಾಮ ಇದೆಲ್ಲ ಎಷ್ಟೆಲ್ಲ ಕಂಡು ಬಂದವರು ಏನ್ ದೇವರೇ ಯಾವುದು ಬೇಕು ಅದು ಬೇಕೇ ಬೇಕು ಅದು ಬೇಕು. ಅದು ಬೇಡ ಸುಮ್ಮನೆ ವ್ಯರ್ಥ ಯಾಕೆ ನಾನೇ ಕೇಳ್ತೀನಿ. ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ಯಾರಯ್ಯ
ಯಾರಯ್ಯ ಯಾರಯ್ಯ ಯಾರಯ್ಯ ಗಂಭೀರ ಪುರುಷರು ನೀವು ಯಾರಯ್ಯ ಗಂಭೀರ ಗಂಭೀರ ಪುರುಷರು ನೀವು 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 ಯಾರಯ್ಯ ಧಾರಿಣಿ ಬಾಲರ ಮಕ್ಕಳು ಚೆಲುವು ಧಾರಿಣಿ ಬಾಲರ ಮಕ್ಕಳು ಚೆಲುವು ವೀರಧಿರೋಚಿತ ಠಿವಿಯ ನಿಲುವು ವೀರಧಿರೋಚಿತ ಟಿವಿಯ ಟಿವಿಯ ನಿಲುವು ಯಾರಯ್ಯ ವೀರಧಿರೋಚಿತ ಟಿವಿಯ ನಿಲುವು ಜಾರರತಿರ ಜಾರರತಿರ ಫಲ ನಿಮ್ಮ ವರ್ತನವು ಜಾರರು ಚೋರರು ಜಾರರತಿರ ಫಲ ಫಲೆ ಫಲ ಫಲೆ ಫಲ ನಿಮ್ಮ ವರ್ತನವು ಬಲೆ 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 ನಿಮ್ಮ ವರ್ತನವು ಟಿವಿಯ ನಿಲುವು ನಿಮ್ಮ ವರ್ತನವು ಯಾರಯ್ಯ ಯಾರಯ್ಯ ನೀವು ಯಾರಯ್ಯ ಆ, ವೀರಧಿರೋಚಿತ ಟಿವಿಯ ನಿಲುವು ಜಾರರತಿರ ಬಲೆ ಬಲೆ ನಿಮ್ಮ ಜಾರರತಿರ ಬಲೆ ಬಲೆ ವರ್ತನವು ಜಾರರತಿರ ಬಲೆ 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 ನಿಮ್ಮ ವರ್ತನವು ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ನಾನು ಯಾವುದೇ ಕಾರಣಕ್ಕೂ ಬಾರಯ್ಯ ಅಂತ ಹೇಳಿದ್ದಲ್ಲವೇ ಅಲ್ಲ ಯಾರಯ್ಯ ಅಂತ ಕೇಳಿದ್ದು ನಮ್ಮ ಬಾರ್ವಿ ಎಂದಾಗ ಸ್ವಲ್ಪ ಗಾಳಿ ಹೆಚ್ಚು ಬೀಸ್ತಾ ಉಂಟಾ ಹಾಗಾಗಿ ಬಾರಯ್ಯ ಅಂದಾಗ ಇಷ್ಟು ಮೇಲೆ ಎಲ್ಲರೂ ಕೇಳಿಲ್ವ ನಿಮಗೆ ಮೇಲೆ ಹೇಳಿದ್ರಿಂದಲೇ ಸರಿ ಕೇಳಲಿಲ್ಲ. ವಿಷಯ ಯಾವುದು ಅತಿ ಮೇಲಾದ್ರೆ ಏನು ಗೊತ್ತೇ ಆಗುದಿಲ್ಲ ಎಲ್ಲ ಒಟ್ಟು ಶಬ್ದ ಅಷ್ಟೇ. ಒಂದು ರೀತಿ ಮದ ಅಷ್ಟೇ. ಗೊತ್ತಾಗಬೇಕಾ ಸರಿ ಇರಬೇಕು ಅದು ಸಹಜವಾಗಿ ಅಲ್ಲ. ಕಷ್ಟಪಟ್ಟು ನಿಮ್ಮನ್ನ ಕಂಡಾಗ ನನಗೆ ಹಾಗೆ ಅನಿಸಿದ್ದು ಆಹಾ. ನಿಮ್ಮನ್ನ ಮಾತಾಡಬೇಕು ಅಂತ ಅನಿಸಿತ್ತು ನಿಮ್ಮನ್ನ ಕರೀಬೇಕು ಮಾತಾಡಬೇಕು ಎಂಬಂತ ಕಾರಣಕ್ಕಾಗಿ ನಾನು ಆ ಕಡೆಯಿಂದ ಈ ಕಡೆ ಓಡೋಡಿ ಬಂದೆ ನಾವು ಈ ಕಡೆ ಬಂದೆವು. ಹೌದು ತಿಳಿಯಬೇಕು ಅಂತ ನೋಡಿದ್ರೆ ಒಳ್ಳೆ ರಾಜಕುಮಾರನಾಗಿದ್ದೀರಿ ಮುಖದಲ್ಲಿ ಆ ವರ್ಚಸ್ಸು ಮಾತ್ರ ಇಲ್ಲ ಅಂತ ಹೇಳುದು ರಾಜಕಳೆಯ ವರ್ಚಸ್ಸು ಇಲ್ಲ ಅಂತ ಗಾಂಭೀರ್ಯ ಉಂಟು ಟಿವಿ ಅಂದ್ರೆ ಟಿವಿ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಉಂಟು ಈ ಟಿವಿ ಹೌದು ಕಣ್ಣಿನಲ್ಲಿ ಕಳ್ಳನ ಛಾಯೆ ಉಂಟು ಕಣ್ಣಿನಲ್ಲಿ ಕಳ್ಳ ಛಾಯೆ ಉಂಟು ಅಲ್ಲ ತಾಯಿ. ಹೌದು ಹಾ ಹಾಗಿದ್ರೆ ನೀವೇ ಯಾರು? ಅಂದ್ರೆ ಮತ್ತೊಬ್ಬರ ಮನಸ್ಸನ್ನ ಕದಿವ ಛಾಯೆ. ಏನು ನೀವೇ ಹೇಳ್ಕೊಳ್ಬೇಕು ಅದನ್ನ ನಮಗೆ ಅರ್ಥವೇ ಆಗುದಿಲ್ಲ ಆ ಭಾಷೆ ಎಲ್ಲವೂ ಹಾಗಾದ್ರೆ ನೀವ್ಯಾರು ಹೆಸರೇನು ಊರು ಯಾವುದು ಈ ಕಡೆ ಬರುವುದ ಕಾರಣ ಏನು ನನಗೆ ಯಾರನ್ನು ನೋಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದೇ ರೀತಿಯಾಗಿದ್ದೀರಿ ನೀವಿಬ್ರು. ಹೆಸರಾದ್ರೂ ಏನು ಏನು ಉದ್ದೇಶ ಹೇಳ್ತೀರಾ ನೀವು ಸುಂದರಾಂಗನೆ ಕುಸುಮನೇತ್ರಿ ಸುಂದರಾಂಗನೆ ಕುಸುಮನೇತ್ರೆ
ಕುಸುಮನೇತ್ರೆ ಚಂದಿರಾನನೆ ವಾ ಚಂದಿರಾನನೆ ಹೇ ಚಂದಿರಾನನೆ ಲೋಕದಲ್ಲಿ ಪರಿಪರಿ ಕಲ್ಲೋಲಗೈ ತರುಣಿನಿ ಕುಮಾರಿ ಜೌವನೇ ಕೇಳಿ ನುಡಿಸ ಸುಂದಲಿದ ಉಪಸುಂದ ನಾನು ನಿನ್ನೆ ದರದ ಕೇಳಿ ನುಡಿದೆ ನಮ್ಮ ಪರಿಚಯವನ್ನು ಯಾವ ಕಡೆಯಿಂದ ಪ್ರಾರಂಭಿಸಿರುವುದು ಸ್ಪಷ್ಟ. ಯಾಕೆ ಎಲ್ಲಿಂದ ಹೇಗೆ ಪ್ರಾರಂಭಿಸಿದಾದ್ರೂ ನಮ್ಮ ತುಂಟು. ಅಗದಷ್ಟು ಉಂಟು, ಬಗದಷ್ಟು ಉಂಟು, ಮೊಗದಷ್ಟು ಉಂಟು. ಹಾಗಾದ್ರೆ ಹೇಳಿ ಕೇಳು. ಮೂಲದಿಂದ ಪ್ರಾರಂಭಿಸೋಣವೇ? ಮೂಲವೂ ಬೇಡ, ಅದಕ್ಕೂ ಮೂಲವೂ ಬೇಡ, ಮತ್ತು ಮೇಲೋಗಿ ಪಾತಾಳದ ಆಳುತ್ತಿರುವಂತಹ ದೊರೆಗಳು ನಾವಿದ್ದೇವೆ. ನೀವು ಕೆಳಗಿನವರ ಶೋಣಿತಾ ನಗರ. ಓ ಶೋಣಿತ ಶೋಣಿತಾ ನಗರದ ಪ್ರಸ್ತುತ ಅಂದ್ರೆ ವರ್ತಮಾನ ಆಳುತ್ತಿರುವಂತಹ ದೊರೆಗಳು ಸುಂದ ಉಪಸುಂದ ಸುಂದ ಉಪಸುಂದ ಸೇರಿಸಿ ಹೇಳಿ. ಸುಂದ ಉಪಸುಂದ. ಹಾಗೆ ಅದರ ಅರ್ಥ ಇಷ್ಟೇ. ಸುಂದೋಪ ಸುಂದರು. ಸುಂದ ಎನ್ನುವುದು ಮಾತ್ರ ನಮ್ಮಿಬ್ಬರ ಹೆಸರು. ಆದರೆ ಮತ್ತೊಬ್ಬರಿಗೆ ಕರೆಯುವುದಕ್ಕೆ ತೊಡಕಾಗಬಾರದು ಎಂಬ ಕಾರಣಕ್ಕಾಗಿ ಆ ರೀತಿಯ ಹೆಸರು ಸುಂದ ಉಪಸುಂದ ಎಂಬ ಹಾಗೆ. ಸುಂದೋಪ ಸುಂದರು ತಾವು ಎಂಬುದಾಗಿ ಆಯಿತು. ಹೌದೇ? ಕೇಳಿ ಸಂತೋಷವಾಯಿತು. ಅಷ್ಟಕ್ಕೆ- ಆದ್ರೆ ಈ ಕಡೆಗೆ ಯಾಕೆ ಬಂದ್ರೆ ಅಂತ ಅಷ್ಟಕ್ಕೆ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೆ ಮುಗಿದದ್ದಲ್ಲ. ಪರಾಕ್ರಮ ಏನುಂಟು? ಬ್ರಹ್ಮದೇವರನ್ನು ವರಿಸಿಕೊಳ್ಳುವುದರ ಮುಖೇನವಾಗಿ ವರವನ್ನು ಪಡೆದು ದೇವಲೋಕಕ್ಕೆ ಮುತ್ತಿಗೆಯನ್ನು ಇಟ್ಟು ದೇವೇಂದ್ರನನ್ನ ಗೆದ್ದು ಅವನನ್ನು ಅನುಸರಿಸಿ ಬಂದಿರುವಂತಹ ಪರಮೇಶ್ವರನನ್ನ ಗೆದ್ದು ಆ ಬಳಿಕ ಮಹಾವಿಷ್ಣುವನ್ನ ಸೋಲಿಸಿ 3 ಲೋಕದ ಅಧ್ಯಕ್ಷ ಗದ್ದುಗೆಯನ್ನು ಯಾರು ನಿಂತವರಿದ್ದೇವೆ. ಹಾಗಾದ್ರೆ ತ್ರಿಲೋಕವಣೆ ಯಾವ ಕಾರಣಕ್ಕೂ ದೇವೇಂದ್ರನವೇ ಅಲ್ಲ. ತ್ರಿಲೋಕವಣೆಯರು ಆಗಿದೆ. ಕೇಳಿಯೂ ನೋಡಿಯೂ ಸಂತೋಷವೇ ಆಯಿತು. ಅದೊಂದೊಟ್ಟು ಈಗ ಹೇಳು, ಓ ಚಂದಿರಾನನೇ, ನಿನ್ನ ಶುಭನಾಮದ ಏನು? ಹಡೆದ ಪಡೆದ ಮಾತಾಪಿತರು ಯಾರು? ತಿಳಿಸ್ತೀಯ ನಮ್ಮಲ್ಲಿ? ನನ್ನ ವಿಚಾರ ಅಲ್ಲವೇ? ಹೇಗೆ ಬೇಕು? ಹೇಳದ ಏನು ಅಂತ ಹೇಳಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮೆಚ್ಚಿದ ನವರು ನಿಜ ನಿಜ ಹೆಚ್ಚಿನ ವೀರರಿರೇ ನಿಜ ನಿಜ ಹೆಚ್ಚಿನ ವೀರರಿರಾಯ ಉಚ್ಚತಿಲೋತ್ತಮೆ ಹೆಚ್ಚಿನ ಸುಧತಿಯೋ ಉಚ್ಚ ದಿನಾಂತವೇ ಹೆಚ್ಚಿನ ಗುಣನೆಯು ಮೆಚ್ಚಿನ ಜೋಡಿಯು ನಿಶ್ಚಯ ವಿಪ್ಪುದು ಹೆಚ್ಚಿನ ದಾನವರಿ ನಿಜ ನಿಜ ಹೆಚ್ಚಿನ ವೀರರೇ ಹೇಳಿಕೊಳ್ಳಲೇಬೇಕೆಂಬ ಕಾರಣಕ್ಕಾಗಿ ತಡೆದುಂಟಿದ್ದಲ್ಲವೇ? ಹೇಳಿಯೇ ಎದ್ದೇನಂತೆ, ಹೇಳಿದಂತೇನಂತೆ. ನಾನು ಈ ಲೋಕದವಳು ಅಲ್ಲವೇ ಅಲ್ಲ. ಮತ್ತೆ? ಅದರಂತ ಪಾತ್ರದವಳು ಅಲ್ಲ, ಮೇಲಿನವಳು ನಾನು. ಮೇಲೆ ನೋಡಿ ಕೆಳಗೆ ಹಾಕಿ ಬಂದೆ. ನಿಮ್ಮನ್ನು ನೋಡುವುದಕ್ಕಾಗಿ. ಓ ನಿಮ್ ಪ್ರಚಾರ ಅಂದ್ರೆ ಪ್ರಚಾರ ಅಂತ ಲಕ್ಷಣ ಯಾರಿಗೂ ಒಮ್ಮೆ ನನ್ನ ಹೆಸರು ತಿಲೋತ್ತಮ ಎಂಬುದಾಗಿ. ಹಾ. ನೋಡಿ, ನಿಮ್ಮ ಪರಾಕ್ರಮನ ಕೇಳಿ ಸಂತೋಷಗೊಂಡವಳು ನಾನು. ಪರಸ್ಪರ ಪರಿಚಯ ಆಯ್ತಲ್ಲ, ನಾನಿನ್ನು ಬರ್ತೇನೆ. ಇಲ್ಲಿಗೆ ಮುಗಿಯಲಿಲ್ಲ. ನಾವು ನಿನ್ನನ್ನು ಕಂಡಾಕ್ಷಣ ಒಂದು ಸಂಕಲ್ಪ ಮಾಡಿದ್ದೇವೆ. ಸಂಕಲ್ಪ ಹೌದೌದು. ಯಾವ ಬದುಕಿನಲ್ಲಿ ಯಾವ? ಬದುಕಿನಲ್ಲಿ ಇಷ್ಟರವರೆಗೆ ನಾವು ಮದುವೆ ಎನ್ನುವಂತ ಶುಭ ಸಂಸ್ಕಾರವನ್ನು ಮಾಡಿಕೊಂಡವರು ಇಬ್ಬರಿಗೂ ಆಗ್ಲಿಲ್ವಾ? ಇಬ್ಬರಿಗೂ ಆಗಲಿಲ್ಲ. ಮದುವೆ ಆಗಲಿಲ್ಲ. ಹಾಗಾಗಿ ನಿನ್ನನ್ನು ಕಂಡು ಮದುವೆ ಆಗಬೇಕೆನ್ನುವ ಮನ ಮಾಡಿದ್ದೇವೆ. ನಮ್ಮನ್ನು ಮದುವೆ ಆಗ. ಯಾರು ನಾನ? ನಮ್ಮನ್ನು ಮದುವೆ ಆಗ. ಸಾಧ್ಯವೇ ಇಲ್ಲ. ಹೆಣ್ಣನ್ನು ಒಲಿಸುವ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ. ಹೆಣ್ಣನ್ನು ಒಲಿಸುವ ಕಾಲಕ್ಕೆ ಹೋಗುದಾ? ಸೌಂದರ್ಯ ಬೇಕು. ಅದು ನಮ್ಮ ಸ್ವಭಾವ. ಇವ ಹೇಳ್ತಾನೆ ಹಾಗೆ ಮದುವೆ ಆಗ. ಆಗ್ಲಿಕ್ಕೆ ಏನ್ ನಾನು ನಿಮಗೆ ಬರ್ಕೊಂಡಿದ್ದೇನೆ ಅಂತ. ಕೆಲಸ ಮಾಡು. ಮದುವೆ ಆಗಿ. ಇಲ್ಲ, ನನ್ನ ನಾಳೆ ವ್ಯತ್ಯಾಸ ಆಗ್ತದೆ. ಅಂದ್ರೆ ನಿನ್ನನ್ನ ಮದುವೆ ಆದ ಅಂತಾದ್ರೆ ಇವನು ಕಂಡ್ರು ಹಾಗೆ ಇದ್ದಾನೆ. ಹೌದು, ನಾಳೆ ಇಲ್ಲಾದ್ರೆ ಅವರೊಟ್ಟಿ ಸಂಸ್ಕಾರ ಮಾಡ್ಬಿಟ್ಟು ಕಷ್ಟ ನನಗೆ. ಏನು ತೊಂದರೆ ಇಲ್ಲ.
ಏನು ತೊಂದರೆ ಇಲ್ಲ. ಹಾಗಾಗಿ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸ ಇಲ್ಲದೆ ಇದ್ದ ಕಾರಣಕ್ಕೆ ಬೇಕಾಗಿ ಈ ಲೋಕದಲ್ಲಿ ಇನ್ಯಾವ ಸುಂದರ ಪುರುಷರಿದ್ದಾರೆ ಅಂತ ಹುಡುಕ್ತಾ ನಾನು ಹೋಗ್ತೇನೆ. ಏನು ಮಾತಾಡ್ತೀವಿ? ನಮ್ಮ ಹೊಂದಾಣಿಕೆ ಉಂಟು. ಮೂರು ಲೋಕದಲ್ಲಿ ನಮ್ಮಷ್ಟು ಸ್ಫುರದ್ರೂಪಿ ಹುಡುಗರು ಮತ್ತೊಬ್ರು ಇಲ್ಲ. ನೀವು ಹೇಳಿಕೊಳ್ಳಬಹುದು, ಚಂದ ಇದ್ದವರು ಎಲ್ಲರಿಗೂ ಚಂದ ಕಾಣುತ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದಕ್ಕೆ ಸೌಂದರ್ಯ ಯಾವತ್ತು ಮನೆಯಾಗುದು ಕಣ್ಣಿನಲ್ಲಿ ತಾನೆ. ನನಗೆ ಯಾರು ಚಂದ ಕಾಣ್ತಾರ ಅವ್ರನ್ನ ಹುಡುಕ್ತಾ ಹೋಗ್ತೀನಿ. ನಾನು ನಿಮ್ಮನ್ನಂತೂ ಮದುವೆ ಆಗುದಿಲ್ಲ. ಈ ಸತ್ಯ ಹೇಳ ಅವನಿಗಿಂತ ನಾ ಚಂದ ಇಲ್ವಾ? ಯಾರು ಅವನು ನಾಳೆ ಕೇಳ್ತಾನೆ. ಹಾಗಾಗಿ ನೀವು ಅದನ್ನ ಕೇಳ್ತಾ ಕೇಳ್ತಾ ದಿನ ಕಳಿತೀರಿ. ನೀವಿಬ್ರು ಚಂದವೇ ಆದ್ರೂ ನನಗೆ ಬೇಡ. ಚಂದ ಆದ್ರೂ ಮತ್ತೆ ಅದಕ್ಕಿಂತ ಅಧಿಕ ನಿನಗೇನಾದ್ರೂ ಬೇಕಾ? ನನಗೆ ಒಬ್ಬರಲ್ಲೇ ಮದುವೆ ಆಗುದು. ನಾನು ಇಬ್ಬರನ್ನ ನಲವೇ ಇಲ್ಲ. ಅಂದ್ರೆ ನಿಮ್ಮಿಬ್ಬರನ್ನ ನೀವು ಸುಧಾರಿಸಬಹುದು. ಏಕಮ್ಮ ಅವಳನ್ನ ನಾ ಮದುವೆ ಆಗ್ತೇನೆ, ಅಣ್ಣ ನಾ ಮದುವೆ ಆಗ್ತೇನೆ, ಆಮೇಲೆ ನಿನ್ನ ಮದುವೆ ಮಾಡಿಸ್ತೇನೆ. ಅಲ್ಲ, ಅಣ್ಣ ನೀನು ಮದುವೆ ಆಗ್ತೀಯ, ಆಮೇಲೆ ನನ್ನನ್ನು ಮದುವೆ ಮಾಡ್ತಿದ್ದ ಅವನಿಗೆ. ನಾವು ನಿನ್ನ ಮದುವೆಯಾಗಿ ಮತ್ತೊಬ್ಬಳನ್ನ ಅವನಿಗೆ ಮದುವೆ ಮಾಡಿಸ್ತೇನೆ. ಹಾಗೇನು ಮತ್ತೆ ರಕ್ಕಸವ? ಇಲ್ಲಪ್ಪ, ಏನ್ ತೊಂದ್ರೆ? ಇಬ್ರು ಹಾಕಿಸ್ತಾರೆ. ಒಂದ್ ಕೆಲಸ ಮಾಡು. ಇಲ್ಲ ಅವ ಒಳ್ಳೆ ಹುಡುಗ, ಅವ ಹೊಂದಾಣಿಕೆ ಇಲ್ದಿದ್ರೆ ಒಂದ್ ಕೆಲಸ ಮಾಡುವ. ನೀವು ಹೇಗೆ? ಅವ ತಮ್ಮ ಅಲ್ವಾ? ಅವನಿಗೆ ನೀನು ಸ್ವಲ್ಪ ಆಚೆ ಹೋಗಿ. ಹೇಳ್ತಾ ಕೇಳಿ, ಅವನಿಗೆ ನಿನ್ನನ್ನು ಮದುವೆ ಮಾಡಿಸ್ತೇನೆ. ಪ್ರಥಮ ರಾತ್ರಿ ನನ್ನೊಟ್ಟಿಗೆ ನಾವು. ನಿಮಗೆ ಅಭ್ಯಾಸ ಇರಬಹುದು, ನನಗೆ ಆ ಅಭ್ಯಾಸ ಇಲ್ಲ. ನನ್ನ ಮದುವೆ ಅವನೊಟ್ಟಿಗೆ ಪ್ರಥಮ ರಾತ್ರಿ, ಅವನೊಟ್ಟಿಗೆ ಸಂಸಾರ. ಏತಮ್ಮ ಒಂದು ಹೊಂದಾಣಿಕೆ ಮಾಡ್ಕೊಳ್ವಾ? ಈ ವರ್ಷ ಒಂದು ತಂದೆಯ ಸ್ಥಾನದಲ್ಲಿ ನನಗೊಂದು ಮದುವೆ ಮಾಡಿಸು. ಬರುವ ವರ್ಷ ಆಗುದಾ? ಬೇರೆ ನೋಡೋಣ. ಒಂದ್ ಕೆಲಸ ಮಾಡು, ಈ ವರ್ಷ ನಾನು ಮದುವೆ ಆಗ್ತೇನೆ. ಬರುವ ವರ್ಷ ನಿಮ್ಮ ನಿಮ್ಮಿಬ್ಬರಲ್ಲಿ ಆಯ್ಕೆ ಮಾಡುದು ಬೇಡ. ನನಗಂತೂ ನಿಮ್ಮಿಬ್ಬರಲ್ಲಿ ಯಾರು ಅಡ್ಡಿಲ್ಲ. ಅಂದ್ರೆ ಒಟ್ಟು ಒಬ್ಬರೇ ಆಗ್ಬೇಕು ಒಬ್ಬರೇ ಆಗಬೇಕು ಅಷ್ಟೇ ಅಲ್ವಾ? ಆಯ್ಕೆ ಮಾಡು. ಏನು? ಆಯ್ಕೆ ಮಾಡ್ಲಿಕ್ಕೆ ನಾನೊಂದು ದಾರಿ ಇಲ್ಲ. ಹೇಗೆ? ಯಾರು ಬಲವಂತರಿದ್ದಾರೆ ಅಂತ ಗೊತ್ತಾಗ್ಬೇಕು ನನಗೆ. ಬಲ ಎಲ್ಲ ಉಂಟು, ಇಲ್ಲ ಉಂಟು. ಬಲ ನಿನ್ನಲ್ಲಿ ಏನುಂಟು? ಯಾರಲ್ಲಿ? ನನ್ನಲ್ಲಿ ಉಂಟು. ಎಲ್ಲ ಬಲ ನನ್ನಲ್ಲೂ ಉಂಟು. ನೋಡೋಣ, ಹಾಗಾದ್ರೆ ಸುರರ ಪರದಿಯ ಖ್ಯಾತಿ ಸಂದಿತೋ ಸುರರ ಪೊರೆದಿಯ ಖ್ಯಾತಿ ಸಂದಿತೋ ಬಲು ಜಾಣ್ಮೆಯುಳ್ ಗೈದಿಯ ತಿಲೋತ್ತಮೆಯ ಚಮತ್ಕೃತೆಯ ಆ ಕಾರ್ಯವನ್ನು ಹೊತ್ತೇ ದೇವತೆಗಳನ್ನ ಪಡೆಯುತ್ತೇನೆ ಎಂಬುದಾಗಿ ಪಡೆಯುವುದಕ್ಕಾಗಿ ಒಂದೇ ವಿಷ್ಣುವಿನ ಪ್ರಕಾರವೇ ಈ ಕಾರ್ಯವನ್ನು ಕೊಡುವಾದೆ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವರ ವಧೆಯೂ ಆಯಿತಾನೆ. ದೇವಗತಿಗೆ ದೇವೇಂದ್ರನ ವಶವಾಯಿತು. ಇಂಥ ಒಳ್ಳೆ ಅವಕಾಶ ಮಾಡಿಕೊಟ್ಟನ ಶ್ರೀಮನ್ನಾರಾಯಣ. ಅವನಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ನಾನು ಲೋಕಕ್ಕೆ ಬಂದ ಆಪತ್ತು ವಿಪತ್ತು ಎಲ್ಲವೂ ಈ ಮೂಲಕವಾಗಿ ದೂರವಾಯಿತು ಸರಿ. ಈ ಲೋಕವನ್ನು ಸದಾ ಕಾಪಾಡುವಂತ ಹೊಣೆಗಾರಿಕೆ ಉಳ್ಳವ. ಲೋಕಕ್ಕೂ ನಮಗೂ ನಿಮಗೂ ಎಲ್ಲರಿಗೂ ಆ ಭಗವಂತ ಮಂಗಳವನ್ನು ಅನುಗ್ರಹಿಸಲಿ ಅಂತ ಕೇಳಿಕೊಳ್ಳುತ್ತಾ ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನೇ ಬೆಳಗಾಯಿತು ಏನೆಲ್ಲೋ
ಸೂಕ್ಷ್ಮದಲ್ಲಿ ನಿಂದ ಸ್ಮರಿಸುವ ರಂಗ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ರಂಗ ಪದುಮನಾಭನೇ ನಿನ್ನ ನಾಮಾಮೃತವನ್ನು ಮಧುವನಾಭನೇ ನಿನ್ನ ಪಾದಾಮೃತವನ್ನು ಮಧುಮಾಕ್ಷಿಯರು ತಮ್ಮ ಗ್ರಹದೊಳಗೆ ಮಧುಮಾಕ್ಷಿಯರು ತನ್ನ ಗ್ರಹದೊಳಗೆ ಉದಯ ಕಾಲದು ಎದ್ದು ಹಾಡುತ್ತ ಪಾಡುತ್ತ ಉದಯ ಕಾಲದೊಳಿದ್ದು ಪಾಡುತ್ತ ನದಿಯ ಕಡೆವರೆಗೂ ಮಧುಸೂದನ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿತೆನ್ನುವುದ ರಮಣನೆ ಬೆಳಗಾಯಿತೆನ್ನುತ್ತ ಅಂಗನೆಲ ಕುಮಿದ ಮತಿಯಾಗಿ ಬೆಸೆದಳು ಸಿಂಗಾರದ ನಿದ್ದೆ ಸಾಕೆನ್ನುವುದ ಬೇಗ ಏಳೆನ್ನುವುದ ನಿದ್ದೆ ಸಾಕೆನ್ನುವುದ ರಂಗನಾಯಕ ರಾಜೀವಲೋಚನ ರಮಣನ ಆದಿದೇವ ಸಕಲಾಗಮ ಪೂಜಿತ ಅದವ ಕುಲಮೋಗನ ರೂಪ ಬೇದೋ ತೋರಕ ತಿರುಪತಿ ವೆಂಕಟವೇಣು ನಾದ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾನಂದ ಸನ್ಮತ ನಮೋ ನಮೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ